ಅಧಿಕಾರ ಕೊಡುವಲ್ಲಿ ಯಾಕೆ ಬಿಜೆಪಿ ಪಕ್ಷ ಪ್ರಮೋದ್ ಮಧ್ವರಾಜ್ ಅವ್ರನ್ನ ದೂರ ಇಡ್ತಾ ಇದೆ? ಪಕ್ಷಕ್ಕೆ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅಂತ. ಪ್ರಮೋದ್ ಮಧ್ವರಾಜ್ ಅವರ ತಾಳ್ಮೆಗೆ ಬಿಜೆಪಿ ಹೈಕಮಾಂಡ್ ಫಲ ಕೊಡತ್ತಾ? ಅದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಗೆ ಒಂದ್ ಸ್ವಲ್ಪ ನೋವು ಇದು ಇಲ್ವಾಗಾದ್ರೆ? ಎಳ್ಳಷ್ಟು ನೋವಿಲ್ಲ. ಪ್ರಮೋದ್ ಮಧ್ವರಾಜ್ ಅವರೇ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಸಾಧ್ಯತೆಗಳು ಏನಾದ್ರು ಇದೆಯಾ? ಅದು ಚರ್ಚೆ ಮಾಡುವವರು ಮೂರ್ಖರು. ಕಾಂಗ್ರೆಸ್ ಪಕ್ಷದ ಕೆಲವೊಂದು ವೈಫಲ್ಯಗಳಾಗಿರ್ಬೋದು, ಭ್ರಷ್ಟಾಚಾರವನ್ನ ಜನರ ಬಳಿ ತಗೊಂಡು ಹೋಗುವಲ್ಲಿ ಬಿಜೆಪಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಯಾರೋ ಕೆಲವರು ಹೇಳಿದಾಗ ಅದನ್ನ ಒಪ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕರ್ನಾಟಕ ರಾಜ್ಯದ ಕೆಲವೊಂದು ರಾಜಕೀಯ ವಿದ್ಯಮಾನಗಳಾಗಿರ್ಬೋದು, ಉಡುಪಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಉಡುಪಿ ಜಿಲ್ಲೆಯ ಸುತ್ತಮುತ್ತ ಆಗ್ತಿರುವಂತಹ ಕೆಲವೊಂದು ರಾಜಕೀಯ ಬೆಳವಣಿಗೆಗಳು, ಹಾಗೆಯೇ ಬಿಜೆಪಿ ಪಕ್ಷಕ್ಕೆ ಬಂದ ನಂತರ ಇವರಿಗೆ ಏನಾದ್ರು ಅವಕಾಶಗಳು ವಂಚಿತರಾದ್ರ, ಹೀಗೆ ಹಲವಾರು ವಿಚಾರಗಳು ಈಗ ಚರ್ಚೆಯಲ್ಲಿರುವಂತದ್ದು. ಜೊತೆಯಲ್ಲಿಯೇ ಇವರೀಗ ಸಕ್ರಿಯವಾಗಿ ಕೂಡ ಅತ್ಯಂತ ಸಕ್ರಿಯವಾಗಿ ರಾಜಕಾರಣದಲ್ಲಿ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪಕ್ಷವು ಕೂಡ ಇವರನ್ನು ಅತ್ಯಂತ ಸಕ್ರಿಯವಾಗಿ ಬೇರೆ ಬೇರೆ ರಾಜ್ಯದ ಉಸ್ತುವಾರಿಗಳಾಗಿ ಚುನಾವಣೆಗೂ ಕೂಡ ಇವರು ನೇಮಕವನ್ನು ಮಾಡಿತ್ತು. ಪಕ್ಷ ಹೇಳಿದ ಎಲ್ಲ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದ್ ಕಡೆ ಅವಕಾಶಗಳು ಇವರಿಗೆ ಕಡಿಮೆ ಆಗ್ತಾ ಇದೆಯಾ ಅನ್ನೋ ಮಾತು ಕೂಡ ಚರ್ಚೆಯಲ್ಲಿರುವಂತದ್ದು. ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಉಡುಪಿ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು, ಹಾಗೆಯೇ ಇತ್ತೀಚೆಗಷ್ಟೇ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜನ್ಮ ಜಯಂತಿಯ ಸಮಿತಿಯ ಸದಸ್ಯರಾಗಿಯೂ ಕೂಡ ಆಯ್ಕೆ ಆಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜನ್ಮ ಜಯಂತಿ ಸಮಿತಿಯ ಸದಸ್ಯರಾಗಿ ಪ್ರಮೋದ್ ಮಧ್ವರಾಜ್ ಅವರು ಆಯ್ಕೆ ಆಗಿರುವಂತದ್ದು, ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ ಇದೆ? ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಾಗಿರ್ತಕ್ಕಂಥ ಇನ್ನು ಮುಂದಿನ 2 ವರ್ಷಗಳ ತನಕ ಫುಲೆ ಅವರ ಶತಮಾನೋತ್ಸವದ ಅಂದ್ರೆ ದ್ವಿಶತಮಾನೋತ್ಸವದ 200 ವರ್ಷ ಒಂದು ಕಾರ್ಯಕ್ರಮಗಳು, ಯೋಜನೆಗಳು ಇದು ಇಡೀ ದೇಶದಲ್ಲಿ ನಡಿಬೇಕು ಎಂತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಏನೋ ಆಶಯ ಇದೆ. ಅದರಂತೆ ಒಂದು ದೊಡ್ಡ ಸಮಿತಿಯನ್ನ, ಉನ್ನತ ಮಟ್ಟದ ಸಮಿತಿಯನ್ನ ಪ್ರಧಾನಮಂತ್ರಿಗಳು ರಚಿಸಿದ್ದು, ಕರ್ನಾಟಕದಲ್ಲಿ ಒಂದು 5-6 ಮಂದಿ ಮಾತ್ರ ಅದರಲ್ಲಿ ಸದಸ್ಯರಾಗಿರುವಂಥದ್ದು. ಅದರಲ್ಲಿ ಇಡೀ ಪಟ್ಟಿಯಲ್ಲಿ ಮಾಜಿ ಮಂತ್ರಿ ಒಬ್ಬ ರಾಜ್ಯದ್ದು ಯಾರ್ದಾದ್ರೂ ಹೆಸರಿದ್ರೆ ಅದು ನಂದು ಮಾತ್ರ. ಇದು ನನಗೆ ಅತ್ಯಂತ ಹೆಮ್ಮೆಯ ವಿಚಾರ. ಯಾಕಂದ್ರೆ ಅಲ್ಲಿರುವಂತಹ ಪ್ರಧಾನಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ, ಪ್ರಸ್ತುತ ಇರುವಂತಹ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯಪಾಲರು ಕೂಡ ಇರುವಂತದ್ದು. ಅದರ ನಡುವೆ ಪ್ರಮೋದ್ ಮಧ್ವರಾಜ್ ಅವರನ್ನ ಈ ಒಂದು ಸಮಿತಿಗೆ ಆಯ್ಕೆ ಮಾಡಲು ಮೇನ್ ಕಾರಣ ಏನು? ಅದು ನನ್ನನ್ನು ಆಯ್ಕೆ ಮಾಡದಿದ್ದಾಗ ಅದಕ್ಕೇನು ಕಾರಣ, ಅಥವಾ ಆಯ್ಕೆ ಮಾಡಿದಾಗ ಅದಕ್ಕೇನು ಕಾರಣ ಅಂತ ಎರಡಕ್ಕೂ ಕಾರಣ ಹುಡುಕ್ಲಿಕ್ಕೆ ನಾನು ಹೋಗೋದಿಲ್ಲ. ನನ್ನ ಕೆಲಸ ಅಲ್ಲ. ನನಗೆ ಪಕ್ಷ, ಸರ್ಕಾರ ಯಾವ ಹಂತದಲ್ಲಿ ಏನೇನು ಕೆಲಸ ಕೊಡುತ್ತೆ, ಜವಾಬ್ದಾರಿ ಕೊಡುತ್ತೆ, ಅದನ್ನು ನಿಷ್ಠೆಯಿಂದ ನಿರ್ವಹಿಸುವುದೇ ನನ್ನ ಪರಮ ಧರ್ಮ ಅಂತ ನಾನು ಭಾವಿಸಿದ್ದೇನೆ. ಸೊ ಆ ಜವಾಬ್ದಾರಿ ಕೊಟ್ಟದಕ್ಕೆ ಏನು ಕಾರಣ, ಅಥವಾ ಯಾವುದೋ ಜವಾಬ್ದಾರಿ ಕೊಡದಿದ್ದಕ್ಕೆ ಏನು ಕಾರಣ ಅಂತ ಅದರ ವಿಶ್ಲೇಷಣೆಗೆ ನಾನು ಯಾವತ್ತೂ ಹೋಗ್ಲಿಲ್ಲ, ಇನ್ನು ಮುಂದಕ್ಕೆ ಹೋಗುವುದೂ ಇಲ್ಲ. ಅದೇ ರೀತಿಯಲ್ಲಿ ಆ ಪ್ರಧಾನಿ ಮೋದಿ ಅವರ ಜೊತೆ ಕೆಲಸ ಮಾಡುವ ಒಂದು ಅವಕಾಶ ಕೂಡ ಈಗ ನಿಮ್ಗೆ ಬಂದಿರುವಂತದ್ದು. ಆ ಪ್ರಧಾನಿ ಮೋದಿ ಅವರ ಜೊತೆ ಆ ಒಂದು ಸಮಿತಿಯಲ್ಲಿ ಕೆಲಸ ಮಾಡ್ತಿರುವಂತದ್ದು ಯಾವ ರೀತಿ ಈಗ ಸಭೆಗಳಾಗಿದೆ ಇಲ್ಲ ಗೊತ್ತಿಲ್ಲ, ಇದು ಇನ್ನು ಕೂಡ ಸಭೆಗಳ ಪ್ರಾರಂಭ ಆಗಸ್ಟ್ ನಂತರ ಸಭೆಗಳು ಪ್ರಾರಂಭ ಆಗ್ತದೆ ಅಂತ ಮಾಹಿತಿ ಇದೆ. ಸೊ ಆ ಸಭೆಗಳು ಪ್ರಾರಂಭ ಆದಾಗ ಅಲ್ಲಿ ಏನೆಲ್ಲ ತೀರ್ಮಾನಗಳಾಗ್ತದೆ, ನಮಗೆ ಏನೆಲ್ಲ ಜವಾಬ್ದಾರಿ ಕೊಡ್ತಾರೆ, ಅದು ಇನ್ನು ಮುಂದಕ್ಕೆ ತಿಳಿಯುವಂತ ವಿಚಾರ. ಅದೇ ರೀತಿಯಲ್ಲಿ ಈ 2 ವರ್ಷಗಳ ಅವಧಿಯಲ್ಲಿ ಒಂದು ಕಾರ್ಯಕ್ರಮ 200ನೇ ವರ್ಷದ ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ 2 ವರ್ಷಗಳ ಅವಧಿಯಲ್ಲಿ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ? ಇಲ್ಲ, ಅದು ಈಗ ಪ್ರಥಮ ಸಭೆ ಇನ್ನೂ ಆಗಿಲ್ಲ. ಸೊ ನನಗೆ ತಿಳಿದಾಗೆ ಜ್ಯೋತಿಬಾ ಫುಲೆ ಅವರ ನೆನಪು, ಅವರ ತ್ಯಾಗ, ಅವರ ಬಲಿದಾನ ಈಗ ಸ್ವಲ್ಪ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿದೆ. ಆದ್ರೆ ಅಂತಹ ಮಹಾನ್ ಚೇತನಗಳ ಒಂದು ವಿಚಾರ ಧಾರೆ ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು, ಪ್ರಪಂಚದ ಜನರಿಗೆ ಗೊತ್ತಾಗಬೇಕು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ವಿವಿಧ ರಾಜ್ಯಗಳಲ್ಲಿ ಅದನ್ನ
ಪ್ರಕಟಪಡಿಸುವಂಥದ್ದು, ಅವರ ಹೆಸರಿನಲ್ಲಿ ಹೊಸ ಹೊಸ ಯೋಜನೆಗಳು. ಈಗ ಸಮಿತಿಯಲ್ಲಿ ಬೇಕಾದಷ್ಟು ಕೇಂದ್ರದ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಿದ್ದಾರೆ, ಮತ್ತೆ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ರಿಟೈರ್ಡ್ ಚೀಫ್ ಜಸ್ಟಿಸ್ನವರಿದ್ದಾರೆ, ರಿಟೈರ್ಡ್ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಇದ್ದಾರೆ. ಸೊ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಸಮಿತಿಯ ಮೂಲಕ ರಾಜ್ಯ ಸರ್ಕಾರಗಳ ಮೂಲಕ ಫುಲೆ ಅವರ ನೆನಪು ಬರುವಂಥ ರೀತಿಯಲ್ಲಿ ಯೋಜನೆಗಳು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು, ಸೆಮಿನಾರ್ಗಳು, ಇದೆಲ್ಲ ಮುಂದಿನ 2 ವರ್ಷದಲ್ಲಿ ನಡೀಬಹುದು ಅಂತ ನನ್ನ ಊಹೆ. ಅದೇ ರೀತಿಯಲ್ಲಿ ನೀವೀಗ ಬೇರೆ ರಾಜ್ಯಗಳ ಚುನಾವಣೆ ಉಸ್ತುವಾರಿಯಾಗಿ 2-3 ಕೇರಳ ರಾಜ್ಯ ಚುನಾವಣೆ ನಡೆದ ಸಂದರ್ಭದಲ್ಲಿ ಕೂಡ ಅಲ್ಲಿನ ಒಂದು 2-3 ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಕೂಡ ಪಕ್ಷ ಹೇಳಿದ ಕೆಲಸವನ್ನ ತಿಂಗಳಿಗೂ ಹೆಚ್ಚು ಕಾಲ ನೀವು ಮಾಡಿದ್ರಿ. ಆ ಒಂದು ಸಂದರ್ಭ ಹೇಗಿತ್ತು? ಇಲ್ಲ, ಕೇರಳ ಎಂಬುದು ನಮಗೆ ಅತ್ಯಂತ ಬಿಜೆಪಿಗೆ ಒಂದು ಸವಾಲಿನ ಒಂದು ರಾಜ್ಯ. ಸೊ ನಮ್ಮನ್ನ ಹೋಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೇ ಇದ್ದು ಮುಖ ಮೋಡಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಬಲಿಷ್ಠ ರಾಜ್ಯಗಳು, ಬಲಿಷ್ಠ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು ಒಂದು. ದುರ್ಬಲ ಕ್ಷೇತ್ರಗಳಲ್ಲಿ ಅಲ್ಲಿಯ ಕಾರ್ಯಕರ್ತರು, ಕಮ್ಯುನಿಸ್ಟ್ ಪಕ್ಷದವರಿಂದ, ಕಾಂಗ್ರೆಸ್ ಪಕ್ಷದವರಿಂದ ದಬ್ಬಾಳಿಕೆಗೆ ಒಳಪಟ್ಟಂತ ಕಾರ್ಯಕರ್ತರು, ಆ ಕಾರ್ಯಕರ್ತರಿಗೆ ನಿಜವಾಗಿಯೂ ಸ್ವಾರ್ಥ ಇರ್ತಿದ್ರೆ ಅವರು ಬಿಜೆಪಿಯಲ್ಲಿ ಇರ್ತಿರ್ಲಿಲ್ಲ. ಯಾಕಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುವ ಪಕ್ಷ ಅಲ್ಲ ಕೇರಳದಲ್ಲಿ. ಅವ್ರು ಯಾವುದೋ ಒಂದು ಕಮ್ಯುನಿಸ್ಟಿಗೋ ಕಾಂಗ್ರೆಸ್ಗೋ ಸೇರ್ಕೊಳ್ತಿದ್ರು. ಆದ್ರೆ ಒಂದು ತತ್ವ ನಿಷ್ಠೆ ಮತ್ತು ಸಿದ್ಧಾಂತದ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟು ಸಮಸ್ಯೆಗಳು ಎದುರಾದ್ರೂ ಕೂಡ ಅದನ್ನ ಮೆಟ್ಟಿ ನಿಂತು ಯಾರ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿತಾರೆ ಅವರ ಪರವಾಗಿ ನಾವು ಹೋಗಿ ಅವರಿಗೆ ಹುರಿದುಂಬಿಸುವಂಥದ್ದು, ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಇದು ಬಹಳ ದೊಡ್ಡ ಜವಾಬ್ದಾರಿ ಅಂತ ಭಾವಿಸಿಕೊಂಡು ನನಗೆ ಮೊದಲಿಗೆ ತ್ರಿಪುರ್ಣತರ ಕೊಟ್ಟಿದ್ರು. ನಂತರ ಅದು ನಮ್ಮ ಬಿಜೆಪಿಯ ಅಲಯನ್ಸ್ ಪಾರ್ಟ್ನರ್ 2020 ಪಕ್ಷ ಅಂತ ಇದೆ, ಅವರಿಗೆ ಅದು ಆ ಸೀಟ್ ಹೋದ್ರಿಂದ ನಾನು ಮತ್ತೆ ಪರವೂರ್ ಎಂಬತಕ್ಕಂಥ ಕ್ಷೇತ್ರಕ್ಕೆ ಹಾಕಿದ್ರು. ಈಗ ಮುಖ್ಯಮಂತ್ರಿ ಯಾರು ವಿ.ಡಿ. ಸತೀಶನ್ ಕೇರಳದಲ್ಲಿ ಆಗಿದ್ದಾರೆ, ಅವರು ಸ್ಪರ್ಧಿಸುವಂತ ಕ್ಷೇತ್ರದಲ್ಲಿ ನಮ್ಮ ಒಂದು ಮಹಿಳಾ ಅಭ್ಯರ್ಥಿಯನ್ನ ಅವ್ರ ಪರವಾಗಿ ಕೆಲಸ ಮಾಡುವಂತದ್ದು ಅವಕಾಶ. ಅಲ್ಲಿ ಹಿಂದೆ ಅದು ಕೂಡ ಬಿಜೆಪಿ ಪ್ರಥಮ ಬಾರಿಗೆ ನಿಲ್ತಾ ಇದೆ ಎಷ್ಟೋ ವರ್ಷಗಳ ನಂತರ. ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಕಮಲದ ಚಿಹ್ನೆಯಲ್ಲಿ. ಅದಕ್ಕಿಂತ ಹಿಂದೆ ಬೇರೆ ಪಿತೃಪಕ್ಷಗಳಿಗೆ ಹೋಗ್ತಿತ್ತು. ಪ್ರಥಮ ಬಾರಿ ಕಮಲ ಚಿಹ್ನೆಯಲ್ಲಿ ಸ್ಪರ್ಧೆ ಆದಾಗ ಹಿಂದೆ ಎಲ್ಲ 8,000 ಮತಗಳು ಸಿಗುವಾಗ ಈಗ 20,000ಕ್ಕೆ ಏರಿಸುವಲ್ಲಿ ಅಲ್ಲಿಯ ಬಿಜೆಪಿ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ನಾನು ಕೂಡ ಅಳಿಲ ಸೇವೆ ಇದೆ ಎಂಬುದು ನಮಗೆ ಸಂತೋಷ ಕೊಟ್ಟಿದೆ. 8,000ದಿಂದ 20,000ಕ್ಕೆ ಏರಿಕೆ ಆಗುವಂತದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಸಂತೋಷ, ಅಲ್ಲಿ ಹೋಗಿ ಅಳಿಲ ಸೇವೆ ಮಾಡಿದ ನನಗೂ ಅದೊಂದು ಸಂತೋಷ ಅಂತ ಭಾವಿಸ್ತೇನೆ. ಈಗ ಕೇಂದ್ರದ ನಾಯಕರುಗಳು ಪ್ರಮೋದ್ ಮಧ್ವರಾಜ್ ಅವರನ್ನ ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನ ನೀಡಿದ್ರು. ಯಾವುದು ಕೇರಳದ ಚುನಾವಣೆ ಅಲ್ಲಿ ಬಹಳಷ್ಟು. ಈಗ ನಮ್ಗೆ ಒಂದು 85 ಕ್ಷೇತ್ರ 140ರಲ್ಲಿ 85 ಕ್ಷೇತ್ರಗಳಿಗೆ ನಾವು ಸೀರಿಯಸ್ ಆಗಿ ತಗೊಂಡಿದ್ವಿ. ಸೊ ಅಲ್ಲಿ 85 ವೀಕ್ಷಕರುಗಳನ್ನ, ಉಸ್ತುವಾರಿಗಳನ್ನ ನಿಯೋಜನೆ ಮಾಡಿದ್ರು. ಅದ್ರಲ್ಲಿ ನಾನು ಒಬ್ಬ. ಅದೇನು ಬಹಳ ದೊಡ್ಡ ಜವಾಬ್ದಾರಿ ಅಲ್ಲ, ಬಟ್ ಆ ಬಿಜೆಪಿಯ ನಿಷ್ಠಾವಂತ ಕೇರಳದ ಕಾರ್ಯಕರ್ತರ ಜೊತೆಗೆ ಕೆಲಸ ಮಾಡುವಂತ ಜವಾಬ್ದಾರಿ ಅದು ಬಹಳ ದೊಡ್ಡದು ಅಂತ ನಾನು ಭಾವಿಸಿದ್ದೇನೆ. ಪಕ್ಷ ಹೇಳಿದ ಕೆಲಸವನ್ನ ಪ್ರಮೋದ್ ಮಧ್ವರಾಜ್ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದು ರಾಜ್ಯ ಆಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ಹೇಳಿದ ಯಾವ ಜಿಲ್ಲೆಗೆ ಹೇಳ್ತಿರೋ ಆ ಜಿಲ್ಲೆಗೆ ಪ್ರಮೋದ್ ಮಧ್ವರಾಜ್ ಅವರು ಹೋಗ್ತಾರೆ. ಅಧಿಕಾರ ಕೊಡುವಲ್ಲಿ ಯಾಕೆ ಬಿಜೆಪಿ ಪಕ್ಷ ಪ್ರಮೋದ್ ಮಧ್ವರಾಜ್ ಅವ್ರನ್ನ ದೂರ ಇಡ್ತಾ ಇದೆ? ಅಧಿಕಾರ ಒಬ್ಬ ವ್ಯಕ್ತಿಗೆ ಯಾವಾಗ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಪಕ್ಷ ತೀರ್ಮಾನ ಮಾಡುವಂಥದ್ದು, ಮತ್ತು ಪಕ್ಷಕ್ಕೆ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅಂತ. ಸೊ ನಾನೇನು ಬಹಳ ತಾರಾತುರಿಯಲ್ಲಿ ಇಲ್ಲ, ಬಹಳ ಅರ್ಜೆಂಟ್ನಲ್ಲಿಯೂ ಇಲ್ಲ. ದೇವರು ನನಗೆ ಬೇಕಾದಷ್ಟು ತಾಳ್ಮೆ ಕೊಟ್ಟಿದ್ದಾರೆ, ಸಂತೋಷದಲ್ಲಿದ್ದೇನೆ. ಪಕ್ಷ ಯಾವ ಯಾವ ಕೆಲಸವನ್ನ ನೀಡ್ತಾ ಬಂದಿದೆ ಅದನ್ನ ಚಾಚು ತಪ್ಪದೆ ನಿರ್ವಹಿಸ್ತಾ ಇದ್ದೇನೆ. ಸೊ ನನಗೆ ಅವಕಾಶ ಕೊಡೋದು, ಕೊಡದಿರುವಂಥದ್ದು, ಯಾವಾಗ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಇದೆಲ್ಲ ಸಂಪೂರ್ಣವಾಗಿ ಪಕ್ಷಕ್ಕೆ ಬಿಟ್ಟ ವಿಚಾರ. ಇದರಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ.
ಪ್ರಮೋದ್ ಮಧ್ವರಾಜ್ ಅವರ ತಾಳ್ಮೆಗೆ ಬಿಜೆಪಿ ಹೈಕಮಾಂಡ್ ಫಲ ಕೊಡತ್ತಾ? ಅದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನನ್ನ ತಾಳ್ಮೆಯನ್ನ ಬಿಜೆಪಿ ಹೈಕಮಾಂಡ್ ಮೆಚ್ತಾ ಇದೆಯೋ ಅಥವಾ ಮೆಚ್ತಾ ಇಲ್ವಾ ಅದರ ಬಗ್ಗೆ ಕೂಡ ನಾನು ಏನನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಅಂದ್ರೆ ಪ್ರಮೋದ್ ಮಧ್ವರಾಜ್ ಅವರು ಆ ಒಂದು ಲೋಕಸಭೆ ಚುನಾವಣೆಗೆ ಪ್ರಮೋದ್ ಮಧ್ವರಾಜ್ ಟಿಕೆಟ್ ಕೊಡ್ತಾರ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ನೀವು ಕೂಡ ಎಲ್ಲ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಹೋರಾಟವನ್ನ ಮಾಡಿದ್ರಿ. ನಂತರದಲ್ಲಿ ವಿಧಾನ ಪರಿಷತ್ ಹೆಸರು ಬಂದಾಗ ಕೂಡ ನಿಮ್ಮ ಹೆಸರು ಬಂತು. ನಂತರ ಬಂದಂತ ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ನಿಮ್ಮ ಹೆಸರು ಬಂತು. ಆಮೇಲೆ ಬಂದಂತ ಈಗ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಪ್ರಮೋದ್ ಮಧ್ವರಾಜ್ ಇಲ್ಲಿಗೆ ಒಂದ್ ಕಡೆ ಅವಕಾಶ ಸಿಗತ್ತೆ ಅನ್ನೋ ಚರ್ಚೆ ರಾಜ್ಯ ಮಟ್ಟದಲ್ಲೂ ಕೂಡ ಆಗ್ತಾ ಇತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಯಾಕೆ ಅವಕಾಶ ತಪ್ತಾ ಇದೆ? ನನಗೆ ಒಂದು ಸಂತೋಷ ಅಂದ್ರೆ 5-6 ಚುನಾವಣೆಗಳ ಸಂದರ್ಭದಲ್ಲಿ ನನ್ನ ಹೆಸರು ಡೆಲ್ಲಿಗೆ ಹೋಗಿದೆ ಅಲ್ವಾ, ಅದೇ ನನಗೆ ಸಂತೋಷ. ನನ್ನನ್ನ ಕಡೆಗಣಿಸಿದ್ರೆ ಆ ಶಾರ್ಟ್ ಲಿಸ್ಟ್ ಅಲ್ಲಿ ಕೂಡ ಹೋಗೋದಿಲ್ಲ. ಬಿಜೆಪಿಯಲ್ಲಿ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಸಾವಿರಾರು ನಾಯಕರಿದ್ದಾರೆ, ಎಲ್ಲರ ಹೆಸರು 1000 ಜನರದ ಹೆಸರು ಹೋಗುತ್ತಾ? ಒಂದು ಬೆರಳೆಣಿಕೆಯಷ್ಟು ಹೆಸರುಗಳು ಹೋಗುವಾಗ ಪ್ರತಿ ಸಲವೂ ನನ್ನ ಹೆಸರು ಹೋಗ್ತಾ ಇದೆ ಅಂತ ಆದ್ರೆ ಪಕ್ಷಕ್ಕೆ ನನ್ನ ಮೇಲೆ ವಿಶ್ವಾಸ ಇದೆ. ಆದ್ರೆ ಸಮಯ ಬಂದಿಲ್ಲ ಅಂತ ನಾನು ಭಾವಿಸ್ತೇನೆ. ರಾಜ್ಯದಿಂದ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೇಂದ್ರಕ್ಕೆ ಹೋಗ್ತಾ ಇದೆ. ಕೇಂದ್ರದಿಂದ ಅನೌನ್ಸ್ ಆಗೋ ಸಂದರ್ಭದಲ್ಲಿ ನಿಮ್ಮ ಹೆಸರು ಯಾಕೆ ಪರಿಗಣನೆಗೆ ಬರ್ತಿಲ್ಲ? ಈಗ ಒಂದು ಸೀಟಿಗೆ 4, 5, 6 ಹೆಸರುಗಳು ಹೋಗುವಾಗ 6 ಕೂಡ ಆಯ್ಕೆ ಮಾಡ್ಲಿಕ್ಕೆ ಆಗುತ್ತಾ? ಯಾವುದೋ ಒಂದು ಆಧಾರ ಇಟ್ಕೊಂಡು ಅವರು ಒಂದನ್ನ ಆಯ್ಕೆ ಮಾಡ್ತಾರೆ. ಸೊ ಈಗ ನನ್ನ ಜೊತೆಗೆ 6 ಹೆಸರುಗಳು ಹೋಗಿ ಅದ್ರಲ್ಲಿ ಒಂದು ಸಿಲೆಕ್ಟ್ ಆಗಿ 5 ಜನರು ತಿರಸ್ಕಾರ ಆದದ್ರಲ್ಲಿ ನಾನು ಒಬ್ಬ, ಇನ್ನು ಉಳಿದ 4 ಜನರು ಏನ್ ಮಾಡ್ತಿದ್ದಾರೆ ಅದನ್ನು ಯೋಚನೆ ಮಾಡ್ಬೇಕಲ್ಲ. ಅಂದ್ರೆ ಪ್ರಮೋದ್ ಮಧ್ವರಾಜ್ ಅವರೇ, ಈಗ ನೀವೀಗ ನಿರಂತರವಾಗಿ ಸಂಘಟನೆ ತೋರಿಸ್ಕೊಂಡಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ, ಅದರಲ್ಲಿ 2 ಮಾತಿಲ್ಲ. ಅದು ಎಲ್ಲೋ ಒಂದ್ ಕಡೆ ನೋಡ್ರೆ ನಿರಂತರವಾಗಿ ನಮ್ಗೆ ಅವಕಾಶಗಳು ತಪ್ಪುತ್ತಾ ಇರುವಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗಲು ಪಕ್ಷಾಂಗ ಅವಕಾಶ ಕೊಟ್ಟಿಲ್ಲ, ಈ ರೀತಿಯಾಗಿ ಸಂಘಟನೆ ಮಾಡ್ತಾ ಇದ್ದೀನಿ, ಪಕ್ಷ ಹೇಳಿದ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಅಧಿಕಾರ ಆಗಲಿ ಅವಕಾಶಗಳು ಕೊಡ್ತಾ ಇಲ್ಲ ಅನ್ನೋ ಮನಸ್ಸಿಗೆ ಒಂದ್ ಸ್ವಲ್ಪ ನೋವು ಇದು ಇಲ್ವಾಗಾದ್ರೆ? ಎಳ್ಳಷ್ಟು ನೋವಿಲ್ಲ, ಎಳ್ಳಷ್ಟು ಬೇಜಾರಿಲ್ಲ, ಎಳ್ಳಷ್ಟು ಅಸಂತೋಷ ಇಲ್ಲ, ಎಳ್ಳಷ್ಟು ಅಸಮಾಧಾನ ಇಲ್ಲ, ಸಂತೋಷವಾಗಿದ್ದೇನೆ. ಬಿಜೆಪಿಯ ಕಾರ್ಯಕರ್ತನಾಗಿ ಇರುವುದೇ ಅದೊಂದು ದೊಡ್ಡ ಸಂತೋಷ. ನನಗೆ ಲಕ್ಷಾಂತರ ಮಂದಿ ಇದ್ದಾರೆ, 30-40 ವರ್ಷಗಳಿಂದ ಬಿಜೆಪಿಗೆ ದುಡಿಯುವಂತವರಿದ್ದಾರೆ. ಅವ್ರ ಜೊತೆಗೆ ನಾನೊಬ್ಬನಂತ ಅಂದ್ರೆ ಎನ್ಸಿದ್ರೆ ನನಗೂ ಅದು ಒಂದು ಹೆಮ್ಮೆ. ಎಲ್ಲೂ ಒಂದ್ ಕಡೆ ನೋಡಿದ್ರೆ ನೀವು ಕೂಡ ಆ ಸಂಘಟನೆ ಅಂತ ಬಂದಾಗ ಎಲ್ಲಾ ರೀತಿಯಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಾ. ನೀವು ಕೂಡ ಯಾವತ್ತು ಕೂಡ ಡಿಮ್ಯಾಂಡ್ ಮಾಡಿದ್ವಾ ಪಕ್ಷ ನನಗೆ ಈ ಒಂದು ಸ್ಥಾನವನ್ನ ಕೊಡಿ ಅಥವಾ ಈ ಒಂದು ಜವಾಬ್ದಾರಿಯನ್ನು ಕೊಡಿ ಅಂತ? ಪ್ರಮೋದ್ ಮಧ್ವರಾಜ್ ಅವರು ಯಾವತ್ತು ಕೂಡ ನೀವು ಒಂದು ಬೇಡಿಕೆ ಇಡುವ ಕೆಲಸವನ್ನು ಮಾಡಿಲ್ವಾ ಹಾಗಾದ್ರೆ? ಅಲ್ಲ, ಈಗ ಮಗು ಅಳದಿದ್ರೆ ತಾಯಿ ಹಾಲು ಕೊಡೋದಿಲ್ಲ. ಅಳುವಂತದ್ ಕೆಲಸ ಮಗು ಮಾಡ್ಲೇಬೇಕು. ಆದ್ರೆ ಹಾಲು ಕೊಡುವಂತದ್ದು ಬಿಡುವಂತದ್ದು ತಾಯಿ ತೀರ್ಮಾನ ಮಾಡ್ಬೇಕು, ಅದು ಮಗುವಿನ ತೀರ್ಮಾನ ಅಲ್ಲ. ಅಂದ್ರೆ ಪ್ರಮೋದ್ ಮಧ್ವರಾಜ್ ಅವರು ಕೇಳಿದ್ದಾರೆ, ಹೈಕಮಾಂಡ್ ಇದನ್ನು ಕೂಡ ಅವಕಾಶ ಕೊಟ್ಟಿಲ್ಲ. ಹಾಗಾದ್ರೆ ಕೇಳಲೇಬೇಕಲ್ಲ. ಸಿ ಬೀಯಿಂಗ್ ಅನ್ ಆಸ್ಪಿರೆಂಟ್ ಈಸ್ ನಾಟ್ ರಾಂಗ್. ಈಗ ನಾವು ಟಿಕೆಟ್ಗಾಗ್ಲಿ ಅವಕಾಶಗಳಾಗ್ಲಿ ಬೇಡಿಕೆ ಸಲ್ಲಿಕೆ ಮಾಡುವುದು ತಪ್ಪಲ್ವೇ ಅಲ್ಲ. ಅದು ಗ್ರಾಮ ಪಂಚಾಯತ್ ನಲ್ಲಿ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, MP ಇರ್ಬೋದು, MLA ಇರ್ಬೋದು, ಬೇರೆ ಬೇರೆ ಸ್ಥಾನಮಾನಗಳಿಗೆ ಈಗ ಕಾಂಗ್ರೆಸ್ ನಲ್ಲಿ ಸಂಪುಟ ವಿಸ್ತರಣೆ ಆಗ್ಬೇಕಾಗಿದೆ. 20 ಸ್ಥಾನಗಳಿದೆ, 80 ಆಕಾಂಕ್ಷಿಗಳಿದ್ದಾರೆ. ಎಲ್ಲ 80 ಜನರಿಗೆ ಕೊಡ್ಲಿಕ್ಕಾಗತ್ತೆ, 20 ಜನರಿಗೆ ಕೊಡ್ಲಿಕ್ಕಾಗೋದು. ಆದ್ರೆ 80 ಜನ ಕೇಳ್ತಿದಾರಲ್ಲ, ಅವ್ರು ಕೇಳಲೇಬೇಕು. ಆದ್ರೆ ಯಾವುದೇ ಪಕ್ಷದಲ್ಲಿ ಒಂದ್ಸಲ ತೀರ್ಮಾನ ಆಗಿಬಿಟ್ರೆ, ಇಂಥವರಿಗೆ ಟಿಕೆಟ್ ಅಂತ ತೀರ್ಮಾನ ಆಗ್ಬಿಟ್ರೆ ಅದನ್ನು ಎಲ್ರೂ ಒಪ್ಬೇಕು, ಆಕಾಂಕ್ಷಿಗಳು ಸಹಿತ ಎಲ್ರೂ ಒಪ್ಬೇಕು. ಮತ್ತು ನಮಗೆ ಸಿಗ್ಲಿಲ್ಲ ಎಂಬತಕ್ಕಂತ ನೋವು, ದುಃಖ, ದುಮ್ಮಾನವನ್ನ ವ್ಯಕ್ತಪಡಿಸಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ನಾನು ಒಂದು ಶಬ್ದ ನನಗೆ ನೋವಾಗಿದೆ ಅಥವಾ ನನಗೆ ಬೇಸರ ಆಗಿದೆ ಅಂತ ಒಂದು ಶಬ್ದ ಹೇಳಿದ್ರೆ ಅದು ಸಣ್ಣ ಡ್ಯಾಮೇಜ್ ಆದ್ರೂ ಪಕ್ಷಕ್ಕಾಗುತ್ತೆ. ಆ ಅಧಿಕಾರ ನನಗಿಲ್ಲ, ಯಾರಿಗೂ ಇಲ್ಲ. ನಿಷ್ಠಾವಂತ ಕಾರ್ಯಕರ್ತರು ಅಂತ ಯಾರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರ್ತಾರೆ, ಅವರಿಗೆ ನೋವಾದಾಗ ಅದನ್ನ ನೋವಾಗಿದೆ ಅಂತ, ನೋವಾಗಿದ್ರು ಕೂಡ ನೋವಾಗಿದೆ, ನನಗೆ ನೋವಾಗಿಲ್ಲ, ಇನ್ನು ನೀವು ಪುನಃ ಕೇಳಬೇಡಿ, ನನಗೆ ನೋವಾಗಿಲ್ಲ, ಆದ್ರೂ ಕೂಡ ನೋವಾಗಿದ್ರು ಕೂಡ ಪ್ರಮೋದ್ ಮಧ್ವರಾಜ್ ನನ್ನ ಬಗ್ಗೆ ಅಲ್ಲ, ನಾನು ಜನರಲ್ ಮಾತಾಡ್ತೀನಿ. ನಾನು ಟಿಕೆಟ್ ಆಕಾಂಕ್ಷಿಗಳು, ಸ್ಥಾನಮಾನದ ಆಕಾಂಕ್ಷಿಗಳು ಒಂದು ಪಕ್ಷದಲ್ಲಿ ಹೇಗಿರ್ಬೇಕು ಅಂತ ನಾನು ಎಲ್ರಿಗೂ ಎಲ್ಲರ ಬಗ್ಗೆ ಹೇಳ್ತಿದ್ದೀನಿ, ನನ್ನ ಬಗ್ಗೆ ಅಲ್ಲ. ಅವರ ನೋವನ್ನ ವ್ಯಕ್ತಪಡಿಸಿದಾಗ ಎಲ್ಲೋ ಒಂದ್ ಕಡೆಯಲ್ಲಿ ಅವರ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸವನ್ನ ಅವ್ರು ಮಾಡಿದಾಗ ಆಗ್ತದೆ. ನಾನು ಸಹಿತ ಯಾರೆಲ್ಲ ಆಕಾಂಕ್ಷಿಗಳು ಯಾವುದೇ ಪಕ್ಷದಲ್ಲಿ ಇರ್ಲಿ,
ಅವರು ವಂಚಿತರಾದಾಗ, ಅವಕಾಶ ವಂಚಿತರಾದಾಗ ಅಸಮಾಧಾನ ವ್ಯಕ್ತಪಡಿಸುವುದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡುವಂಥದ್ದು, ನೋವನ್ನ ವ್ಯಕ್ತಪಡಿಸುವುದು, ಇದು ಪಕ್ಷಕ್ಕೆ ಮಾಡಿದ ಒಂದು ಡ್ಯಾಮೇಜ್ ಆಗುತ್ತೆ. ಅದು ನನ್ನನ್ನು ಸೇರಿ ಯಾರು ಮಾಡಬಾರ್ದು, ನಾನಂತೂ ಮಾಡಲ್ಲ. ಓಕೆ, ಅಂದ್ರೆ ಪ್ರಮೋದ್ ಮಧ್ವರಾಜ್ ಅವರ ಮನಸ್ಸಿನಲ್ಲಿ ನೋವಿದ್ದರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ನೀವೆಲ್ಲೂ ಕೂಡ ಅದ್ರ ಬಗ್ಗೆ ಅಸಮಾಧಾನವನ್ನ ಹೇಳ್ಕೊಳ್ತಿಲ್ಲ. ಹಾಗಾದ್ರೆ ನನಗೆ ನೋವಾಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಅಂದ್ರೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಏನು ನೋವಿಲ್ಲ ಹಾಗಾದ್ರೆ? ನಾನು ಹೇಳ್ತಿದ್ದೀನಲ್ಲ, ನನ್ಗೆ ಏನು ಕಿಂಚಿತ್ತೂ ನೋವಿಲ್ಲ, ಅಸಮಾಧಾನ ಇಲ್ಲ, ದುಃಖ ಇಲ್ಲ, ದುಮ್ಮಾನ ಇಲ್ಲ, ಸಂತೋಷದಲ್ಲಿದ್ದೇನೆ. ಲಕ್ಷಾಂತರ ಮಂದಿ ಬಿಜೆಪಿಯ ಕಾರ್ಯಕರ್ತರು ಏನನ್ನೂ ಬಯಸದೆ ಹಗಲು ರಾತ್ರಿ ಕೆಲಸ ಮಾಡಿ ಬೆವರು ಸುರಿಸಿ ತ್ಯಾಗ ಮಾಡಿದವರು, ಅವರ ಜೊತೆಯಲ್ಲಿ ಆ ಸಾಲಿನಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಓಕೆ, ನಾನು ಕೂಡ ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಾಗಿರ್ಬೋದು, ದಕ್ಷಿಣ ಕನ್ನಡ ಭಾಗಕ್ಕೂ ಕೂಡ ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದು, ವರ್ಕಿಗೆ ಹೋದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವ ಒಂದು ಮಾತು, ಪ್ರಮೋದ್ ಮಧ್ವರಾಜ್ ಅವರಿಗೆ ಬಿಜೆಪಿ ಪಕ್ಷ ಏನಾದ್ರು ಒಂದು ಅವಕಾಶ ಕೊಡ್ಬೇಕು ಅನ್ನುವಂಥದ್ದು ಬಿಜೆಪಿ ಮೂಲ ಬಿಜೆಪಿಗರಾಗಿರ್ಬೋದು, ಬೇರೆ ಕಾರ್ಯಕರ್ತರು ಕೂಡ ಇರುವಂತ ಒಂದು ಅಭಿಪ್ರಾಯ. ನಿಮ್ಮ ಬಳಿಯೂ ಕೂಡ ಈ ರೀತಿಯಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರ? ಈಗ ಕರಾವಳಿ ರಾಜ್ಯಗಳು, ಕರಾವಳಿ ಜಿಲ್ಲೆಗಳು ಅಥವಾ ರಾಜ್ಯದಲ್ಲಿ ನನ್ನ ಬಗ್ಗೆ ತಿಳ್ಕೊಂಡವರು, ನನಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಅದರಿಂದ ರಾಜ್ಯಕ್ಕೆ ಒಳ್ಳೆದಾಗುತ್ತೆ, ಪಕ್ಷಕ್ಕೆ ಒಳ್ಳೆದಾಗುತ್ತೆ, ಜನಕ್ಕೆ ಒಳ್ಳೆದಾಗುತ್ತೆ ಅಂತಕ್ಕಂಥ ವಿಶ್ವಾಸ ಇರುವವರು ನನ್ನ ಪರವಾಗಿ, ನನ್ನ ಬಗ್ಗೆ ನನಗೆ ಪೂರಕವಾಗಿ ಬೆಂಬಲಿಸುವುದು ಇದು ನನ್ನ ಭಾಗ್ಯ ಅಂತ ಭಾವಿಸಿದ್ದೇನೆ. ಯಾಕಂದ್ರೆ ಜನರ ಹೃದಯದಲ್ಲಿ ಪಡೆದ ಸ್ಥಾನ ಏನಿದೆ ಅದು ಯಾವ MP ಅಥವಾ MLA ಸ್ಥಾನಕ್ಕಿಂತಲೂ ಮೇಲ್ಪಟ್ಟದ್ದು ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ನಾನು ಕೂಡ ಪ್ಲೇಸ್ ಇನ್ ದ ಹಾರ್ಟ್ ಆಫ್ ದ ಪೀಪಲ್ ಈಸ್ ಮಚ್ ಮೋರ್ ಸುಪೀರಿಯರ್ ದನ್ ದ ಪ್ಲೇಸ್ ಇನ್ ದ ಪಾರ್ಲಿಮೆಂಟ್ ಆರ್ ಎನ್ ಅಸೆಂಬ್ಲಿ ಆರ್ ಅ ಕೌನ್ಸಿಲ್. ಯಾಕಂದ್ರೆ ಈ ಪ್ರಶ್ನೆ ಯಾಕೆ ಬಂತಂದ್ರೆ, ನಾನು ಕೂಡ ಈ ಭಾಗದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, MLA ಎಲ್ಲರದು ಎಂಪಿಗಳದ್ದು ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ಕೂಡ ಈಗ ಸೋತಿರೋರು ಹಾಲಿ ಇರ್ಬೋದು ಅಥವಾ ಮಾಜಿಗಳಿರ್ಬೋದು, ಹಲವಾರು ಜನ ವ್ಯಕ್ತಪಡಿಸಿರುವಂತ ಮಾತು, ಪ್ರಮೋದ್ ಮಧ್ವರಾಜ್ ಒಬ್ಬ ಸಜ್ಜನ ರಾಜಕಾರಣಿ, ಅವ್ರು ಯಾರಿಗೂ ಕೂಡ ತೊಂದರೆಯನ್ನ ಮಾಡದಂತಾರಲ್ಲ, ಪಕ್ಷ ಏನಾದ್ರು ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿರುವಾಗ ಪಕ್ಷ ಯಾಕೆ ನಿಮ್ಗೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ? ಈ ಭಾರತೀಯ ಜನತಾ ಪಕ್ಷ ಅದರ ಸಿಸ್ಟಮ್ ಆಫ್ ವರ್ಕಿಂಗ್ ಇದೆ ಅಲ್ಲ, ಯಾರನ್ನು ಯಾವ ಕಾಲದಲ್ಲಿ ಹೇಗೆ ಉಪಯೋಗಿಸ್ಬೇಕು ಎಂಬ ಒಂದು ದೀರ್ಘಾವಧಿಯ ಒಂದು ಪ್ಲಾನಿಂಗ್ ಅನ್ನ ಮಾಡಿರ್ತಾರೆ. ಎಲ್ಲಿವರೆಗೆ ಪ್ಲಾನಿಂಗ್ ಮಾಡ್ತಾರೆ, ಅದು 30 ವರ್ಷದ ನಂತರ ಪಕ್ಷ ಹೇಗಿರ್ಬೇಕಂತ ಅದನ್ನ ಪ್ಲಾನಿಂಗ್ ಇವತ್ತು ಮಾಡ್ತಾರೆ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಭಾರತೀಯ ಜನತಾ ಪಾರ್ಟಿ. ಸೊ ಯಾರನ್ನ ಎಲ್ಲಿಗೆ ಯಾವಾಗ ಅವರನ್ನ ಉಪಯೋಗ ಮಾಡಬೇಕು ಅಥವಾ ಎಲ್ಲಿಯವರೆಗೆ ಉಪಯೋಗ ಮಾಡಬಾರ್ದು, ಅದು ಎಲ್ಲರ ಬಗ್ಗೆ ಒಂದು ಸಮಗ್ರ ಚಿಂತನೆ ಇರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಸೊ ಅವರ ಯೋಚನೆ ಲಹರಿಯಲ್ಲಿ ಅವರ ನಿರ್ಧಾರ ಮಾಡುವಂತ ಒಂದು ಏನು ಚೌಕಟ್ಟಿದೆ, ಅದರಲ್ಲಿ ನಾನು ಹಸ್ತಕ್ಷೇಪ ಮಾಡ್ಲಿಕ್ಕೆ ಬಯಸೋದಿಲ್ಲ. ಓಕೆ ಸರ್, ಅದೇ ರೀತಿಯಲ್ಲಿ ನೀವು ಕೂಡ ಏನು ಈಗ 5-6 ಚುನಾವಣೆಗಳಲ್ಲಿ ನಿಮ್ಮ ಹೆಸರು ಕೂಡ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ, ನಂತರದಲ್ಲಿ ನಿಮ್ಮ ಹೆಸರು ಕೂಡ ಫೈನಲ್ ಆಗದಿರೋ ಸಂದರ್ಭದಲ್ಲಿ ರಾಜ್ಯ ನಾಯಕರಾಗಿರ್ಬೋದು, ಕೇಂದ್ರ ನಾಯಕರುಗಳು ನಿಮ್ಗೆ ಏನ್ ಭರವಸೆಯನ್ನು ಕೊಟ್ಟಿದ್ದಾರೆ? ನಾನು ಯಾರಿಂದಲೂ ಭರವಸೆ ನಿರೀಕ್ಷೆ ಮಾಡೋದಿಲ್ಲ, ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಕೂಡ ಭರವಸೆ ಕೊಡುವ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ನಿರ್ಧಾರ ಮಾಡುವಂತದ್ದು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇಲ್ಲ, ಅದೊಂದು ಸಿಸ್ಟಮ್ ಇದೆ, ಅವರ ಸಿಸ್ಟಮ್ ಪ್ರಕಾರ ಆಗುತ್ತೆ. ಸೊ ಯಾರಾದ್ರೂ ಭರವಸೆ ಕೊಟ್ಟರೂ ಕೂಡ ಆ ಭರವಸೆ ಈಡೇರುತ್ತೆ ಎಂಬುದಕ್ಕೆ ಗ್ಯಾರಂಟಿ ಇಲ್ಲ ಬಿಜೆಪಿಯಲ್ಲಿ. ಸೊ ಬಿಜೆಪಿ ಇಸ್ ಎ ಪಾರ್ಟಿ ವಿತ್ ಅ ಡಿಫರೆನ್ಸ್. ಸೊ ಹಾಗಾಗಿ ನಾವಿಲ್ಲಿ ಭರವಸೆಯನ್ನ ಕೇಳಿದ್ರು ಕೂಡ ನಾವು ಮೂರ್ಖರೆ. ಯಾಕಂದ್ರೆ ಭರವಸೆ ಕೊಟ್ಟವರಿಗೆ ಅವರೇ ಮುಂದಿರ್ತಾರ ಅಂತ ಭರವಸೆ ಇಲ್ಲ, ಅಂತ ಒಂದು ಪರಿಸ್ಥಿತಿ ಇರೋದ್ರಿಂದ ಭರವಸೆಗಳ ಆಧಾರದಲ್ಲಿ ನಾವು ಪಕ್ಷಕ್ಕೆ ನಿಷ್ಠರಾಗಿರುವಂತದ್ದಲ್ಲ, ಸಿದ್ಧಾಂತದ ಆಧಾರದಲ್ಲಿ, ಜನಹಿತದ ಆಧಾರದಲ್ಲಿ, ರಾಷ್ಟ್ರ ಪ್ರೇಮದ ಆಧಾರದಲ್ಲಿ ನಾವು ಪಕ್ಷದ ಕಾರ್ಯಕರ್ತರಾಗಿ ದುಡಿಬೇಕು. ಇದು ನನ್ನ ಸಿದ್ಧಾಂತ. ಇನ್ನು ಕೆಲವೇ ತಿಂಗಳಲ್ಲಿ ಇನ್ನೂ ಕೂಡ ರಾಜ್ಯಸಭೆ ಚುನಾವಣೆಗಳು ಇರುವಂತದ್ದು, ಅದರಲ್ಲೂ ಕೂಡ ಉತ್ತರ ಪ್ರದೇಶದಲ್ಲೂ ಕೂಡ ಹಲವಾರು ಸ್ಥಾನಗಳು ಇರುವಂತದ್ದು, ಎಲ್ಲೋ ಒಂದ್ ಕಡೆ ಮಾಧ್ಯಮಗಳಲ್ಲಾಗಿರ್ಬೋದು, ಬೇರೆ ಬೇರೆ ವಲಯಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂತದ್ದು, ಪ್ರಮೋದ್ ಮಧ್ವರಾಜ್ ಅವರನ್ನ ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೋ ಒಂದು ಚರ್ಚೆ ಕೂಡ ಇರುವಂತದ್ದು. ಈಗ ಇನ್ನೊಂದು ನಿರೀಕ್ಷೆ ಇದೆಯಾ ಪ್ರಮೋದ್ ಮಧ್ವರಾಜ್ ಅವರಿಗೆ? ಇನ್ನೊಂದು ಅವಕಾಶ ಸಿಗುವ ಏನಾದ್ರು ಭರವಸೆ ಇದೆಯಾ? ನೋಡಿ, ಕರ್ನಾಟಕದಿಂದ ಆದ್ರೆ ಆಗ್ಬೇಕು, ಬೇರೆ ರಾಜ್ಯದಲ್ಲಿ ಆಗತ್ತೆ ಅಂತ ನಾನು ಯೋಚನೆ ಮಾಡಿದ್ರು ಕೂಡ ಅದು ತಿರುಕರ ಕನಸು ಏನೋ ಹೇಳ್ತಾರಲ್ಲ,
ಅದಾಗತ್ತೆ. ದಯವಿಟ್ಟು ನನ್ನನ್ನು ಬಹಳ ಮೇಲ್ಮಟ್ಟಕ್ಕೆ ತಕೊಂಡು ಹೋಗುವಂತ ಕೆಲಸವನ್ನ ತಾವು ಮಾಡಬಾರ್ದು. ನಾನೊಬ್ಬ ಸಣ್ಣ ಕಾರ್ಯಕರ್ತ, ಸಣ್ಣ ವ್ಯಕ್ತಿ. ಈಗಿನ ಪರಿಸ್ಥಿತಿಯಲ್ಲಿ ನಾನು ಬಹಳ ಸಂತೋಷವಾಗಿದ್ದೇನೆ. ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ಹಾಗಾದ್ರೆ? ಪಕ್ಷ ಏನಾದ್ರು ಮಾಡ್ಬೋದು ಅಂತ ನಿರೀಕ್ಷೆಗೆ ಇರ್ಲೇಬೇಕು. ಈಗ ನಿರೀಕ್ಷೆಯನ್ನು ಇಟ್ಕೊಳ್ಳೋದವ ರಾಜಕಾರಣದಿಂದ ಯಾಕೆ ಇರ್ಬೇಕು? ಅವ ಸನ್ಯಾಸಿ ಆಗ್ಬೇಕು. ಹಾಗಾದ್ರೆ ಪ್ರಮೋದ್ ಮಧ್ವರಾಜ್ ಅವರು ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಅದು ಪಕ್ಷಕ್ಕೆ ಬಿಟ್ಟ ವಿಚಾರ. ನನ್ನ ಪಕ್ಷದ ನಿರೀಕ್ಷೆ ಬೇರೆ ಇರುತ್ತೆ. ಪ್ರಮೋದ್ ಮಧ್ವರಾಜ್ ಅವ್ರಿಗೆ ಏನ್ ನಿರೀಕ್ಷೆ ಇದೆ? ನಾನು ಯಾವುದಕ್ಕೆ ಸೂಟೇಬಲ್, ಯಾವುದಕ್ಕೆ ಸೂಕ್ತ ವ್ಯಕ್ತಿ ಅಂತ ಪಕ್ಷ ಅದನ್ನ ವಿಶ್ಲೇಷಣೆ ಮಾಡಿದಾಗ ಪಕ್ಷಕ್ಕೆ ಸಿಗುವ ಉತ್ತರ ನನಗೆ ಸಿಗೋದಿಲ್ಲ. ಬಿಕಾಸ್ ಪಾರ್ಟಿ ಹ್ಯಾಸ್ ಗಾಟ್ ಅ ಸಿಸ್ಟಮ್ ಆಫ್ ಸಿಲೆಕ್ಟಿಂಗ್ ಪೀಪಲ್ ಫಾರ್ ದ ರೈಟ್ ಪೋಸ್ಟ್ ಎಟ್ ದ ರೈಟ್ ಟೈಮ್. ಸೊ ಇದು ಬಿಜೆಪಿಯ ಒಂದು ಸ್ಟ್ರೆಂತ್, ಇದು ಶಕ್ತಿ. ಸೊ ನಾನು ಇಂಥದ್ದನ್ನ ನಿರೀಕ್ಷೆ ಮಾಡಿದಾಗ ಅದಕ್ಕಿಂತ ದೊಡ್ಡದೇ ಸಿಗ್ಬೋದು, ಅಥವಾ ನಾನು ಇಂಥದ್ದನ್ನ ನಿರೀಕ್ಷೆ ಮಾಡಿದಾಗ ಅದರಿಂದ ಬಹಳ ಚಿಕ್ಕದು ಸಿಗ್ಬೋದು. ಸೊ ಅದು ಯಾವುದನ್ನು ನಾವು ನಿರೀಕ್ಷೆ ಮಾಡಿದಾಗೆ ಪಕ್ಷದಲ್ಲಿ ಆಗೋದಿಲ್ಲ. ಸೊ ಅದರ ಬಗ್ಗೆ ನಾವು ನಿರೀಕ್ಷೆ ಮಾಡಿ ಆಗೋದಿಲ್ಲ ಅಂತ ಆದಾಗ ನಾವು ಅದರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಅಂದ್ರೆ ಮುಂದೆಯೂ ಕೂಡ ಪ್ರಮೋದ್ ಮಧ್ವರಾಜ್ ಅವರಿಗೆ ಬಿಜೆಪಿ ಪಕ್ಷದ ಮೇಲೆ ನಂಬಿಕೆ ಇದೆ, ಮುಂದಿನ ದಿನಗಳಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಇದೀರ ಹಾಗಾದ್ರೆ? ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ, ನನ್ನ ಕೊನೆ ಉಸಿರಿರುವ ತನಕ ನನಗೆ ಅಧಿಕಾರ ಸಿಗ್ಲಿ ಸಿಗದಿರ್ಲಿ ಬಿಜೆಪಿಯಲ್ಲೇ ಮುಂದುವರಿತೀನಿ, ಬಿಜೆಪಿಯ ಮೂಲಕವೇ ದೇಶ ಸೇವೆ ಮಾಡ್ತೀನಿ ಅಂತ ನಾನು ಹೇಳಿದಾಗ ಇನ್ನು ಅದಕ್ಕೆ ನಾನು ಇತರ ಯಾವುದೇ ಸ್ಪಷ್ಟೀಕರಣ ಕೊಡುವ ಅಗತ್ಯ ಇಲ್ಲ. ಇನ್ನೊಂದು ಕಡೆ ಕೆಲವರು ವಿರೋಧ ಪಕ್ಷದಾಗಿರೋದು ಬೇರೆ ಬೇರೆ ಕೆಲವೊಂದು ವೆಬ್ಸೈಟ್ ಗಳಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ಬಂದಿರುವಂತದ್ದು ಪ್ರಮುಖವಾಗಿ ಪ್ರಮೋದ್ ಮಧ್ವರಾಜ್ ಅವರು ಐಟಿ-ಗೆ ಹೆದರಿ ಈಗಲೂ ಕೂಡ ಬಿಜೆಪಿ ಪಕ್ಷದಲ್ಲಿದ್ದಾರೆ ಅನ್ನೋ ಮಾತಿದೆ. ಅಂದ್ರೆ ಈಗಲೂ ಕೂಡ ಪ್ರಮೋದ್ ಮಧ್ವರಾಜ್ ಅವರಿಗೆ ಐಟಿ-ಯ ಭಯ ಇದೆಯಾ? ನೋಡಿ, ನಾನು ನನ್ನ ರಾಜಕೀಯ ಜೀವನದಲ್ಲಿ ಕೂಡ ಪ್ರಾಮಾಣಿಕತನವನ್ನು ಮೆರೆದವ. ನಾನು ಲಂಚಕ್ಕೆ ಕೈಗೊಡ್ಡಿದವನಲ್ಲ, ನನಗೆ ಆರ್ಥಿಕ ಸಮಸ್ಯೆ ಇರುವಾಗಲೂ ಲಂಚಕ್ಕೆ ಕೈಗೊಡ್ಡಿದವನಲ್ಲ. ಮತ್ತು ನನ್ನ ವ್ಯವಹಾರದಲ್ಲಿ ಕೂಡ 100ಕ್ಕೆ 100 ಪ್ರಾಮಾಣಿಕ ತೆರಿಗೆ ಕಟ್ಟುವವನು, ಬ್ಯಾಂಕಿಗೆ ಮರುಪಾವತಿ ಮಾಡುವವನು, ಮತ್ತು ನನಗೆ ಒಳ್ಳೆ ರಾತ್ರಿ ನಿದ್ದೆ ಬರಬೇಕು. ನಾನು ಬಿಜೆಪಿಯಲ್ಲಿದ್ದಾಗ ನಿದ್ದೆ ಮಾಡ್ಬೋದು, ಕಾಂಗ್ರೆಸ್ನಲ್ಲಿ ಇದ್ದಾಗ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂಥದ್ದೇನು ಪರಿಸ್ಥಿತಿ ಇಲ್ಲ. ನನಗೆ ಒಳ್ಳೆ ನಿದ್ರೆ ಬರಬೇಕಾದ್ರೆ ನನ್ನ ವ್ಯವಹಾರದಲ್ಲಿ ನಾನು ಪ್ರಾಮಾಣಿಕವಾಗಿರಬೇಕು. ಸರ್ಕಾರಕ್ಕೆ ಕಟ್ಟಬೇಕಾದಂತ ಕಾಲಕಾಲಕ್ಕೆ ಕಟ್ಟಬೇಕಾದಂತ ತೆರಿಗೆಯನ್ನ ಪ್ರಾಮಾಣಿಕವಾಗಿ ಕಟ್ಟಿದ್ರೆ ಮಾತ್ರ ನನಗೆ ನಿದ್ದೆ ಬರುತ್ತೆ. ನನಗೆ ದುಡ್ಡಿಗಿಂತ ನಿದ್ರೆ ಮುಖ್ಯ. ಸೊ ಹಾಗಾಗಿ ನಾನು ಪ್ರಾಮಾಣಿಕವಾಗಿ ನನ್ನ ವ್ಯವಹಾರವನ್ನು ಮಾಡ್ತಿರುವಾಗ, ರಾಜಕೀಯವನ್ನು ಮಾಡ್ತಿರುವಾಗ ನನಗೆ ಬಿಜೆಪಿ ಸಹಿತ, CBI ಸಹಿತ, ಇದು ಇನ್ಕಮ್ ಟ್ಯಾಕ್ಸ್ ಸಹಿತ ಯಾವುದೇ ಇಲಾಖೆ ಬಗ್ಗೆ, ಯಾವುದೇ ಪಕ್ಷದ ಬಗ್ಗೆ ನನಗೆ ಕಿಂಚಿತ್ತು ಭಯನೂ ಇಲ್ಲ ಎಂಬುದನ್ನ ಇನ್ನೊಮ್ಮೆ ಸ್ಪಷ್ಟಪಡಿಸ್ತೇನೆ. ಸರ್, ನೀವು ಹೇಳಿದ ಹಾಗೆ ಬಿಜೆಪಿ ಪಕ್ಷದಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಸಂತೋಷವೂ ಇದೆ, ನೆಮ್ಮದಿಯಾಗಿ ನಿದ್ದೆಯೂ ಬರ್ತಿದೆ. ಹಾಗಾದ್ರೆ ಖಂಡಿತ ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಒಳ್ಳೆ ನಿದ್ದೆ ಬರ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖವಾಗಿ ಇತ್ತೀಚೆಗೆ ಚರ್ಚೆ ಆಗಿರುವಂತದ್ದು, ರಾಜ್ಯಸಭೆ ಚುನಾವಣೆ ಟಿಕೆಟ್ ಇದಾದ ನಂತರ ಚರ್ಚೆಗೆ ಬಂದಿರುವಂತದ್ದು, ಪ್ರಮೋದ್ ಮಧ್ವರಾಜ್ ಅವರು ಮತ್ತೊಮ್ಮೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಯಿತು. ಅದು ನಿಮ್ ಪಕ್ಷದವರ ಹರಿದು ಬಿಟ್ರು, ವಿರೋಧ ಪಕ್ಷದವರು ಬಿಟ್ರು, ಅದು ಬೇರೆ ಪ್ರಶ್ನೆ. ಪ್ರಮೋದ್ ಮಧ್ವರಾಜ್ ಅವರೇ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಸಾಧ್ಯತೆಗಳು ಏನಾದ್ರು ಇದೆಯಾ? ಕೊನೆ ಉಸಿರುವರೆಗೆ ನಾನು ಬಿಜೆಪಿಯಲ್ಲಿ ಇರ್ತೀನಿ ಅಂದ್ರೆ ಅರ್ಥ ಏನು? ಅಂದ್ರೆ ಮತ್ತೆ ಈ ರೀತಿಯ ಚರ್ಚೆಗಳು ಪದೇ ಪದೇ ಉಡುಪಿಯ ರಾಜಕೀಯದಲ್ಲಿ ಬರ್ತಾ ಇದೆ. ಅದು ಚರ್ಚೆ ಮಾಡುವವರು ಮೂರ್ಖರು, ಅದನ್ನ ಎತ್ತಿ ಹಾಕುವವರು ಮೂರ್ಖರು. ಅವ್ರಿಗೆ ದೇ ಆರ್ ಬ್ರೈನ್ಲೆಸ್ ಪೀಪಲ್. ಆ ಮೂರ್ಖರಿಗೆ ನಾನು ಯಾಕೆ ಉತ್ತರ ಕೊಡ್ಬೇಕು? ಅದೇ ಎಲ್ಲೋ ಒಂದ್ ಕಡೆ ಈ ರೀತಿಯ ಚರ್ಚೆಗಳನ್ನ ಇಟ್ಟು ಎಲ್ಲೋ ರಾಜಕೀಯವಾಗಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಹಿನ್ನಡೆ ಮಾಡುವ ತಂತ್ರ ಏನಾದ್ರೂ ಅಡಗಿದ್ಯಾ? ಅದನ್ನ ನಂಬುವವರು ಆಗ್ಬೇಕಲ್ಲ. ಈಗ ನಾನು ಇಷ್ಟೊಂದು ಪಾರದರ್ಶಕವಾಗಿರೋದ್ರಿಂದ ನೋಡಿ, ನಾನು ಸಿದ್ದರಾಮಯ್ಯರ, ನಾನು ಬಿಜೆಪಿಗೆ ಸೇರಿದ ನಂತರ ಸಿದ್ದರಾಮಯ್ಯ ಒಂದು 2-3 ವರ್ಷ ಮುಖ್ಯಮಂತ್ರಿ ಆಗಿದ್ರು. ನಾನು ಒಂದು ದಿವಸನೂ ಅವರನ್ನು ಭೇಟಿ ಮಾಡಲಿಲ್ಲ, ಒಂದು ಸಲನೂ ಅವರಲ್ಲಿ ಫೋನಲ್ಲಿ ಮಾತಾಡ್ಲಿಲ್ಲ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದಾಗ ನಮ್ಮ ಅಂಬಿಗರ ಚೌಡಯ್ಯ ಮಠ ಏನಿದೆ ಅದರ ನಾನು ಕಾರ್ಯಾಧ್ಯಕ್ಷ, ಸ್ವಾಮೀಜಿ ಜೊತೆಗೆ ಅವ್ರ ಹತ್ರ ಹೋದದ್ದು ಬಿಟ್ರೆ, ಅದು ಮಠದ ಪರವಾಗಿ, ಮಠದ ಸಲುವಾಗಿ ಬಿಟ್ರೆ, ಸಿದ್ದರಾಮಯ್ಯ ಆಗ್ಲಿ, ಕಾಂಗ್ರೆಸ್ನ ನಾಯಕರುಗಳಾಗ್ಲಿ, DK ಶಿವಕುಮಾರ್ ಆಗ್ಲಿ,
ಯಾರನ್ನು ಕೂಡ ಹ್ಮ್. ಇಷ್ಟು ಕಿಂಚಿತ್ತು ಭೇಟಿ ಮಾಡದೆ ಅವ್ರ ಹತ್ರ ಮಾತುಕತೆ ಆಡದವ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿದ್ರೆ ಅದು Okay. ಪ್ರಮೋದ್ ಮಧ್ವರಾಜ್. ಓಕೆ ಅದರ ಅರ್ಥ ವಿರೋಧ ಪಕ್ಷದವರು ಬಿಜೆಪಿ ಅವರು ಹೋಗಿ ತಮ್ಮ ಕ್ಷೇತ್ರದ ಕೆಲಸ ಮಾಡ್ಲಿಕ್ಕೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡೋದು, ಮಂತ್ರಿಗಳನ್ನ ಭೇಟಿ ಮಾಡೋದು ತಪ್ಪಲ್ಲ. ಹ್ಮ್. ನಾನು ಕೂಡ ಹೋಗಿ ಯಾರನ್ನಾದ್ರೂ ಭೇಟಿ ಮಾಡಿದ ಕೂಡಲೇ ಆ ಪಕ್ಷಕ್ಕೆ ಸೇರ್ತೇನೆ ಎಂಬುದು ನಂಬುದಿದ್ರೆ ಅದು ಬಹಳ ದೊಡ್ಡ ಮೂರ್ಖತನ. ಆದ್ರೂ ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕವನ್ನ ಇಟ್ಕೊಂಡಿಲ್ಲ. ಓಕೆ ಯಾಕಂದ್ರೆ ನನ್ನ ಬಗ್ಗೆ ಎಳ್ಳಷ್ಟು ಸಂಶಯದ ಒಂದು ಬೀಜ ಕೂಡ ಇರಬಾರ್ದು ಎಂತಕ್ಕಂಥ ಒಂದು ದೃಢ ನಂಬಿಕೆಯಿಂದ. ಸರ್, ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ರಾಜಕೀಯ ಅಂತ ಬಂದಾಗ ಆಂತರಿಕ ಶತ್ರುಗಳು ಇರ್ತಾರೆ, ಬಾಹ್ಯ ಶತ್ರುಗಳು ಇರ್ತಾರೆ, ಎಲ್ಲರೂ ಕೂಡ ಇರುವಂತದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಪ್ರಮೋದ್ ಮಧ್ವರಾಜ್ ಅವ್ರಿಗೆ ಪಕ್ಷದಲ್ಲಿರುವಂತಹ ಶತ್ರುಗಳು ಜಾಸ್ತಿನಾ, ವಿರೋಧ ಪಕ್ಷದಲ್ಲಿರುವಂತಹ ಶತ್ರುಗಳ ಸಂಖ್ಯೆ ಜಾಸ್ತಿನಾ? ಶತ್ರುಗಳು ಯಾವಾಗ ಉಂಟಾಗ್ತಾರೆ? ಒಬ್ಬ ವ್ಯಕ್ತಿಗೆ ಭವಿಷ್ಯ ಇದೆ ಅಂದಾಗ ಶತ್ರುಗಳು ಉಂಟಾಗ್ತಾರೆ. ಓಕೆ ಆ ವ್ಯಕ್ತಿಗೆ ಭವಿಷ್ಯ ಇಲ್ಲ ಅಂತ ಆದ್ರೆ ಯಾವ ಶತ್ರುಗಳು ಅವನಿಗೆ ಇರೋದಿಲ್ಲ. ಓಕೆ ಆಯ್ತಾ? ಸೊ ನನಗೆ ಶತ್ರುಗಳು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ನೀವು ಹೇಳ್ತಿದ್ದೀರಿ. ಇದ್ರೆ ಅದರ ಅರ್ಥ ಅನ್ನೋದಕ್ಕೆ ಬೇಕಾದ್ರೆ ಕೆಲವೊಂದು ಉದಾಹರಣೆಗಳನ್ನ ಬೇಕಾದ್ರೆ ಕೊಡ್ತೀನಿ. ಇಲ್ಲ, ಅದು ಬೇಡ. ಒಂದ್ ವೇಳೆ ಶತ್ರುಗಳಿದ್ರೆ ಅದರ ಅರ್ಥ ನಾನು ಬೆಳೆಯುತ್ತಿದ್ದೇನೆ ಎಂಬುದರ ಸಂಕೇತ. ಹಾಗಾಗಿ ನನಗೆ ಅತ್ಯಂತ ಸಂತೋಷ ಅದು. ನನಗೆ ಶತ್ರುಗಳೇ ಇಲ್ಲ ಅಂತ ಆದ್ರೆ ಇಲ್ಲ ನಂದು ಮುಗಿದೋಯ್ತು ಅಂತ ನಾನು ತೀರ್ಮಾನಕ್ಕೆ ಬರ್ಬೋದು. ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಬಿಜೆಪಿ ಪಕ್ಷದಲ್ಲಿ ಬೆಳೀತಾ ಇದ್ದೀನಿ ಅಂದಿದ್ದೆ ನಾನು ಕೇಳ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹುದ್ದೆ ಸಿಗುವ ಅಥವಾ ಬಹುದೊಡ್ಡ ಒಂದು ಅಧಿಕಾರ ಸಿಗುವ ಸಾಧ್ಯತೆ ಇದೆ. ಹಾಗಾದ್ರೆ ನನಗೆ ಗೊತ್ತಿಲ್ಲ, ಅದು ಪಕ್ಷಕ್ಕೆ ಬಿಟ್ಟ ವಿಚಾರ. ನಾನು ಆಗ್ಲೇ ಹೇಳಿದೆ, ಬಹು ದೊಡ್ಡದು ಸಿಗ್ಬೋದು, ಬಹು ಚಿಕ್ಕದು ಸಿಗ್ಬೋದು, ಸಿಗದೇ ಇರ್ಬೋದು. ಆಲ್ 3 ಪಾಸಿಬಿಲಿಟೀಸ್ ಆರ್ ದೇರ್. ಎಲ್ಲದಕ್ಕೂ ಕೂಡ ಪ್ರಮೋದ್ ಮಧ್ವರಾಜ್ ಅವರು ಸಿದ್ಧರಾಗಿದ್ದಾರೆ. ಎಲ್ಲದಕ್ಕೂ ಸಿದ್ಧ, ಆದ್ರೆ ಪಕ್ಷಕ್ಕೆ ಮಾತ್ರ ಬದ್ಧ. ಓಕೆ, ಎಲ್ಲದಕ್ಕೂ ಸಿದ್ಧ, ಪಕ್ಷಕ್ಕೆ ಬದ್ಧ, ಅಧಿಕಾರ ಮಾತ್ರ ಸಿಗ್ತಾ ಇಲ್ಲ. ತೊಂದ್ರೆ ಇಲ್ಲ. ನಾವೇನು ಮೀನನ್ನ ನೀರಿಂದ ಹೊರಗೆ ತೆಗೆದ್ರೆ ಅದು ಚಡಪಡಿಸ್ತದೆ. ಆ ಮೀನು ನೀರಿನೊಳಗೆ ಇದ್ದು ಸುಖವಾಗಿದ್ರೆ ಅದು ಚಡಪಡಿಸೋದಿಲ್ಲ. ನಾನು ನೀರಿನೊಳಗೆ ಮೀನಿನಂತೆ ಜೀವಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನೀವು ಮೀನುಗಾರರ ಸಚಿವರಾಗಿದ್ರು, ಮೊದಲ ಬಾರಿ ಗೆದ್ದಾಗ. ಅವಾಗ ನೀವು ಯಾವುದೇ ರೀತಿಯ ಚಡಪಡಿಕೆ ಇರಲಿಲ್ಲ. ಬಿಜೆಪಿ ಪಕ್ಷಕ್ಕೆ ಬಂದ ನಂತರ ನೀರಿನಿಂದ ತೆಗೆದ ಮೀನಾಗಿದ್ದೀರಾ ಅಂತ ನಾನು ಹೇಳಿದಲ್ಲ. ನಾನು ನೀರಿನಲ್ಲಿರುವ ಮೀನು ಸಂತೋಷದಲ್ಲಿ ಈಜಾಡ್ತಿದ್ದೇನೆ ಅಂತ ಹೇಳಿದಲ್ಲ. ಪುನಃ ಮೀನು ಹೊರಗೆ ಬಂತಂತ ಯಾಕೆ ಹೇಳ್ತೀರಿ ನೀವು? ಮೀನಿಗೆ ನೀರಲ್ಲೇ ಇದೆ, ಹಾಗಾದ್ರೆ ಸಂತೋಷದಲ್ಲಿದೆ. ಓಕೆ, ಖುಷಿಯಲ್ಲಿದೆ, ಖುಷಿ ಸಂತೋಷದಲ್ಲಿ. ಓಕೆ, ಅದೇ ರೀತಿಯಲ್ಲಿ SIR ನ ಕುರಿತಾಗಿಯೂ ಕೂಡ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಇದಾಗ್ತಿರುವಂತದ್ದು ಅಭಿಯಾನ ಕೂಡ ಆಗ್ತದೆ. ನೀವು ಕೂಡ SIR ಇತ್ತೀಚೆಗೆ ಯಾವುದೋ ಒಂದು ಫೋಟೋ ಎಲ್ಲ ಕೊಡ್ತಾ ಒಂದು ಸಭೆಯಲ್ಲಿ ಕೂಡ ಹೋಗಿದ್ವಿ ಅಥವಾ ನಿಮ್ದು ಕೂಡ ಇದಾಯ್ತು ಅನ್ನೋ ನೋಡ್ತಾ ಇದ್ವಿ. SIR ನ ಕುರಿತಾಗಿ ಯಾವ ರೀತಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಕಾರ್ಯ ಆಗ್ತಾ ಇದೆ ನೋಡಿ. SIR ಏನು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ, ಬಹಳ ಉತ್ತಮವಾದಂತ ಒಂದು ಕಾರ್ಯ. ಈಗ ನೀವು ವೋಟರ್ ಲಿಸ್ಟ್ ಅಂತ ತಕೊಂಡ್ರೆ ಅದರಲ್ಲಿ ಸತ್ತವರು, ಊರಿನಲ್ಲಿ ಇಲ್ಲದವರು, ಭಾರತೀಯರಲ್ಲದವರು, ಮತ್ತೆ ಒಂದೊಂದು ಮನೆಯಲ್ಲಿ 100-200 ವೋಟ್ಗಳು, ಬೋಗಸ್ ವೋಟ್ಗಳು ಸೇರ್ಕೊಂಡಂಥದ್ದು, ಇದೆಲ್ಲ ನೋಡ್ತೀವಿ. ಆ ವೋಟರ್ ಲಿಸ್ಟ್ ಏನಿದೆ, ಅದಕ್ಕೇನ್ ಹೇಳ್ತಾರೆ, ವೋಟರ್ ಲಿಸ್ಟಿಗೆ ಮತ ಪರಿಷ್ಕರಣೆ ಅಲ್ಲಪ್ಪ, ವೋಟರ್ ಲಿಸ್ಟಿಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಮತದಾರರ ಪಟ್ಟಿ. ಮತದಾರರ ಪಟ್ಟಿಯ ಶುದ್ಧೀಕರಣ ಆಗದಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಹೊಡೆತ. ಪ್ರಜಾಪ್ರಭುತ್ವ ಉಳಿಬೇಕಿದ್ರೆ ಮತದಾರರ ಪಟ್ಟಿ ಶುದ್ಧೀಕರಣ. ಆ ಶುದ್ಧೀಕರಣ ಪ್ರಕ್ರಿಯೆ SIR. ಅದನ್ನೇನು ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್, ಅದನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಮತ್ತೆ ಕಾಂಗ್ರೆಸ್ ಇದನ್ನು ವಿರೋಧ ಮಾಡ್ತಾ ಇದೆ. ಅವರಿಗೆ ಶುದ್ಧೀಕರಣ ಅಗತ್ಯ ಇಲ್ಲ, ಅವರಿಗೆ ಬೋಗಸ್ ಮತದಾರರೇ ಹೆಚ್ಚು ಇರಬೇಕು. ಈಗ ಶುದ್ಧೀಕರಣ ಮಾಡಿದ್ರಿಂದ ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ 90% ಆಯ್ತು ಪೋಲಿಂಗ್. ಮುಂಚೆ 80% ಆಗ್ತಿತ್ತು. ಅಂದ್ರೆ 10% ಸತ್ತವರು, ಊರಿನಲ್ಲಿ ಇಲ್ಲದವರು ಎಲ್ಲ ಇದ್ರು ಅಂತ ಲೆಕ್ಕ. ಸೊ ವೋಟಿಂಗ್ ಪರ್ಸೆಂಟೇಜ್ ಯಾವ್ದಾದ್ರು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅಂದ್ರೆ ಮತದಾರರ ಪಟ್ಟಿ ಶುದ್ಧೀಕರಣ ಆಗ್ತಿದೆ ಎಂಬುದರ ಸಂಕೇತ. ಆ ಪ್ರಕ್ರಿಯೆ ಏನು ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ, ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅದೇ ರೀತಿಯಲ್ಲಿ ಪಕ್ಷವು ಕೂಡ ನಿಮ್ಮನ್ನ ಬಳಸ್ಕೊಳ್ತಿರುವಂತದ್ದು, ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಲವಾರು ಕಾರ್ಯಕ್ರಮಗಳಿಗೆ ನೀವು ಭಾಗವಹಿಸ್ತಾ ಇದ್ದೀರಾ. ಆ ಪಕ್ಷ ನಿಮಗೆ ಬಿಜೆಪಿಗೆ ಬಂದ ನಂತರ ಸಂಘಟನೆ ವಿಚಾರ, ಅಧಿಕಾರ ಸಿಕ್ಕಿಲ್ಲ, ಅದು ಬೇರೆ ಪ್ರಶ್ನೆ.
ಆದ್ರೆ ಸಂಘಟನೆ ವಿಚಾರದಲ್ಲಿ ಪ್ರಮೋದ್ ಮಧ್ವರಾಜ್ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದೆ? ಇಲ್ಲಪ್ಪ, ಈಗ ಮೊನ್ನೆ ಕೂಡ ನನಗೆ ಕಲಬುರ್ಗಿಗೆ ಹೋಗಿ ನಮ್ಮ ಏನು ಕಾಂತರಾಜ್ ವರದಿ ಮತ್ತೆ Yes. ಮಧುಸೂದನ್ ವರದಿ ಇದೆ ಹಿಂದುಳಿದ ವರ್ಗಕ್ಕೆ, ಆದ್ರೂ ಇನ್ನೂ ಕೂಡ ಪ್ರಕಟಪಡಿಸಲಿಲ್ಲ. ಅದಕ್ಕೆ ಸುಮಾರು 2014ರಲ್ಲಿ ಸಿದ್ದರಾಮಯ್ಯ ಪ್ರಾರಂಭ ಮಾಡಿದಂತ ಒಂದು Okay. ಪ್ರಕ್ರಿಯೆ. ಕರೆಕ್ಟ್. 12 ವರ್ಷ ಆಯ್ತು. ಈ ಜಾತಿಯ ಸಮೀಕ್ಷೆಗಳು ಮಾಡಿದಾಗ ಅದರಲ್ಲಿ ಬಹಳ ದೊಡ್ಡ ಲಾಭ ಆಗೋದು ಯಾರಿಗೆ ಅಂದ್ರೆ ಹಿಂದುಳಿದ ವರ್ಗದವರಿಗೆ. ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗದ 35% ಜನ ಇದ್ದಾರೆ. ಕ್ಯಾಟಗರಿ 1, ಕ್ಯಾಟಗರಿ 2, ಪ್ರವರ್ಗ 1 ಮತ್ತೆ ಪ್ರವರ್ಗ 2, 35%. ಬಟ್ ಈ ಹಿಂದುಳಿದ ವರ್ಗಕ್ಕೆ ನ್ಯಾಯ ಸಿಗಬೇಕಾದ್ರೆ ಇಂತಹ ಸಮೀಕ್ಷೆಗಳು ನಡೀಲೇಬೇಕು. ಈಗ ನರೇಂದ್ರ ಮೋದಿ ಅವರು ಜಾತಿ ಸಮೀಕ್ಷೆಯನ್ನ ಆದೇಶ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ಕಾಸ್ಟ್ ಸೆನ್ಸಸ್. ದ ಲಾಸ್ಟ್ ಕಾಸ್ಟ್ ಸೆನ್ಸಸ್ ವಾಸ್ ಹೆಲ್ಡ್ ಇನ್ 1931. 1931ರಲ್ಲಿ ಬ್ರಿಟಿಷರು ಮಾಡಿದ್ದು. ಅದರ ನಂತರ ಇವತ್ತಿನವರೆಗೆ ಯಾರು ಮಾಡಿಲ್ಲ. 95 ವರ್ಷಗಳ ನಂತರ, 96 ವರ್ಷದ ನಂತರ ನರೇಂದ್ರ ಮೋದಿ ಅವರು ಕಾಸ್ಟ್ ಸೆನ್ಸಸ್ ಅನ್ನ ಮಾಡ್ತಿದ್ದಾರೆ ಅಂತ ಆದ್ರೆ ಇದರ ಬೆನಿಫಿಷರಿ, ಫಸ್ಟ್ ಬೆನಿಫಿಷರಿ, ಪ್ರಥಮ ಲಾಭವನ್ನ ಪಡೆಯುವವರು ಹಿಂದುಳಿದ ವರ್ಗ. ಈ ದೇಶದ ಹಿಂದುಳಿದ ವರ್ಗ, ಈ ರಾಜ್ಯದ ಹಿಂದುಳಿದ ವರ್ಗ. ಇದು ನರೇಂದ್ರ ಮೋದಿ ಅವರು ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದವರು ಆದ್ರಿಂದ ಅವರಿಗೆ ಹಿಂದುಳಿದ ವರ್ಗದ ಬಗ್ಗೆ ನೈಜ ಪ್ರೇಮ ಇದೆ. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ಹೆಸರು ಹೇಳಿ 12 ವರ್ಷ ಅದಕ್ಕೆ ನ್ಯಾಯ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು ಈಗ ನ್ಯಾಯ ಕೊಡ್ತಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಈ ಸಮೀಕ್ಷೆಯನ್ನ 1 ವರ್ಷದಲ್ಲಿ ಮಾಡಿ ಪೂರೈಸಿದ್ದಾರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ 1 ವರ್ಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಸಿದ್ದರಾಮಯ್ಯರಿಗೆ ಇಷ್ಟು 8.5 ವರ್ಷ ದೀರ್ಘಾವಧಿ, ನಾನು ಕರ್ನಾಟಕದ ದಾಖಲೆ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳುವವರು, ಹಿಂದುಳಿದ ವರ್ಗದ ಸಮಾಜದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು, ಹಿಂದುಳಿದ ವರ್ಗದವರಿಗೆ ಮಾಡಬೇಕಾದಂತ ಕನಿಷ್ಠ ಸಮೀಕ್ಷೆಯ ವರದಿ ಇವತ್ತಿನವರೆಗೆ ಪ್ರಕಟಪಡಿಸದಿರುವಂಥದ್ದು, ಅದನ್ನು ಅಂಗೀಕಾರ ಮಾಡದಿರುವಂಥದ್ದು, ಅದನ್ನು ಅನುಷ್ಠಾನ ಮಾಡದಿರುವಂಥದ್ದು, ಹಿಂದುಳಿದ ವರ್ಗದ ಬಗ್ಗೆ ಇವರಿಗೆ ಎಷ್ಟು ಜಿಗುಪ್ಸೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ತಿರಸ್ಕಾರ ಭಾವ ಇದೆ, ಎಷ್ಟು ತಾತ್ಸಾರ್ಯ ಇದೆ ಎಂಬುದರ ಸಂಕೇತ. ಅದನ್ನು ವಿರೋಧಿಸಿ ನಾವು ಬಿಜೆಪಿಯವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಅದನ್ನು ನಾನು ನಿರ್ವಹಿಸಿದ್ದೇನೆ. ಎಲ್ಲೂ ಒಂದ್ ಕಡೆ ನೋಡ್ರಿ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಾಗಿರ್ಬೋದು, ರಾಜ್ಯ ಸರ್ಕಾರದಲ್ಲಿರುವಂತಹ ಕೆಲವೊಂದು ವೈಫಲ್ಯಗಳ ವಿರುದ್ಧವನ್ನ ಜನರ ಗಮನಕ್ಕೆ ತರುವಲ್ಲಿ ಅಥವಾ ಜನಸಾಮಾನ್ಯರ ಹಂತಕ್ಕೆ ತಲುಪುವ ನಿಟ್ಟಿನಲ್ಲಿ ವಿರೋಧ ಪಕ್ಷವಾಗಿ ಬಿಜೆಪಿ ಸಂಪೂರ್ಣವಾಗಿ ಸೋತಿದೆ, ಹೌದಾ? ಅದನ್ನ ಒಪ್ಕೊಳ್ಳಿಕ್ಕೆ ನೀವು ಹೇಳಿದ್ರಿ ಅಂತ ಒಪ್ಕೊಳ್ಳಿಕ್ಕೆ ನಾನು ತಯಾರಿ. ನಾನು ಹೇಳ್ತಾ ಇಲ್ಲ, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಕೊಡ್ತಾರೆ, ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಅವರು 40% ಆರೋಪವನ್ನ ಮಾಡ್ತಾರೆ. ಅದು ಸತ್ಯನೋ ಸುಳ್ಳು ಬೇರೆ. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ರೀಚ್ ಅನ್ನ ಮಾಡ್ತಾರೆ ಅವರು. ಆದ್ರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಕೆಲವೊಂದು ವೈಫಲ್ಯಗಳಾಗಿರ್ಬೋದು, ಭ್ರಷ್ಟಾಚಾರವನ್ನ ಜನರ ಬಳಿ ತಗೊಂಡು ಹೋಗುವಲ್ಲಿ ಬಿಜೆಪಿ ಫೇಲ್ಯೂರ್ ಆಗ್ತಾ ಇದೆ. ಈಗ ಬಿಜೆಪಿಯ ವಿವಿಧ ಮುಖಂಡರುಗಳು ರಾಜ್ಯ ಸರ್ಕಾರದ ವಿರುದ್ಧ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕು, ಏನೆಲ್ಲ ಹೇಳಿಕೆಗಳನ್ನು ಕೊಡಬೇಕು, ಏನೆಲ್ಲ ಸಭೆಗಳನ್ನು ಮಾಡಬೇಕು, ಅದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ವಿರೋಧ ಪಕ್ಷವಾಗಿ ವಿಫಲರಾಗಿದ್ದಾರೆ ಅಂತ ಯಾರೋ ಕೆಲವರು ಹೇಳಿದಾಗ ಅದನ್ನ ಒಪ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಮತ್ತು ನಾವು ಎಷ್ಟು ಪರಿಣಾಮಕಾರಿಯಾಗಿ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಿದ್ದೇವೆ, ಕೆಲಸ ಮಾಡ್ತಾ ಇಲ್ಲ, ಇದನ್ನ ಪಕ್ಷದ ಹೈಕಮಾಂಡ್ ಗಮನಿಸ್ತಾ ಇದೆ. ಎಲ್ಲಾದ್ರೂ ಕೊರತೆಗಳಿದ್ರೆ ಮುಂದಿನ ದಿವಸಗಳಲ್ಲಿ ಅದನ್ನು ಸರಿಪಡಿಸುವ ಒಂದು ಸಂಪೂರ್ಣ ವಿಶ್ವಾಸ ನನಗಿದೆ. ಸರ್, ಕೊನೆಯದಾಗಿ ಪ್ರಸ್ತುತ ನಡೆಯುವಂತಹ ವಿದ್ಯಮಾನಗಳಾಗಿರ್ಬೋದು, ನಿಮಗೆ ಕೆಲವೊಂದು ವಿಷಯಗಳು, ನೀವು ಸಂಘಟನೆ ತೊಡಗಿದ್ರು ಕೂಡ ಅಧಿಕಾರ ತೆಗೆದ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರೋದು, ಮುಖಂಡರಿಗೆ, ಒಬ್ಬ ಮಾಜಿ ಶಾಸಕರಾಗಿ, ಮಾಜಿ ಸಚಿವರಾಗಿ ಏನ್ ಹೇಳಕ್ ಬಯಸ್ತೀರಾ? ನೋಡಿ, ಈ ದೇಶದ ಭವಿಷ್ಯ ಭಾರತೀಯ ಜನತಾ ಪಕ್ಷದ ಕೈಯಲ್ಲೇ ಸುರಕ್ಷಿತವಾಗಿರುವಂಥದ್ದು. ಇವತ್ತು ಇಡೀ ಪ್ರಪಂಚ ಭಾರತದ ಕಡೆ ನೋಡುವಂಥದ್ದು. ದೇಶದ ಪ್ರಧಾನಮಂತ್ರಿಗಳು ಇಡೀ ಪ್ರಪಂಚಕ್ಕೆ ಸುತ್ತಾಡಿದಾಗ ಅಲ್ಲಿ ಸಿಗುವಂತಹ ಗೌರವ, ಅಲ್ಲಿ ಅಧ್ಯಕ್ಷರುಗಳು, ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ನೀಡುವಂತಹ ಗೌರವ, ಮತ್ತು ಎಲ್ಲದಕ್ಕೂ ಹೆಚ್ಚಾಗಿ ಪ್ರಧಾನಮಂತ್ರಿಗಳು ಯಾವ ದೇಶಕ್ಕೆ ಹೋಗ್ತಾರೆ ಅಲ್ಲಿ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಪ್ಪಂದಗಳನ್ನು ಮಾಡೋದ್ರ ಮೂಲಕ ಭಾರತ ದೇಶಕ್ಕೆ ಒಳ್ಳೆಯದಾಗಬೇಕು, ಪ್ರಪಂಚದ ಒಂದು
ಒಳ್ಳೆಯ ಪ್ರಪಂಚದ ದೇಶಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡೋದ್ರಿಂದ ಅದು ಭಾರತ ದೇಶಕ್ಕೆ ಅದರಿಂದ ಪ್ರಯೋಜನ ಸಿಗಬೇಕು ಎಂಬತಕ್ಕಂಥ ಏಕ ಉದ್ದೇಶ ಇಟ್ಕೊಂಡು ಇಡೀ ಪ್ರಪಂಚವನ್ನ ಸುತ್ತಾಡಿ ಈ ದೇಶದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನ ತಂದು ಜನರ ಭಾವನೆಗಳನ್ನ, ಜನರ ಸಮಸ್ಯೆಗಳನ್ನ ಪರಿಹರಿಸುವಂತ ಪ್ರಾಮಾಣಿಕ ಪ್ರಯತ್ನ ಏನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ, ಇದನ್ನ ಪಕ್ಷದ ಕಾರ್ಯಕರ್ತರು, ಪಕ್ಷದ ಹಿತೈಷಿಗಳು ಗಮನಿಸಿಕೊಂಡು ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಮಾಡುವಂತ ಯಾವುದೇ ಅಪಪ್ರಚಾರಕ್ಕೆ ನಾವು ಬಲಿಯಾಗದೆ ನಮ್ಮ ಪಕ್ಷವನ್ನ ಇನ್ನಷ್ಟು ಸದೃಢವಾಗಿ ಕಟ್ಟುವಂತ, ನಮ್ಮ ದೇಶವನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿ ನಿರ್ಮಿಸುವಂತ ಒಂದು ಜವಾಬ್ದಾರಿ ಬಿಜೆಪಿ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ ಇದೆ ಅಂತ ನನ್ನ ಒಂದು ಸಂದೇಶ. ಓಕೆ ಸರ್, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಜ್ಯೋತಿರಾವ್ ಬಾಪುಲೆ ಅವರ 200ನೇ ಜನ್ಮ ಜಯಂತಿಯ ಕಾರ್ಯಕ್ರಮ ಏನು ಸಮಿತಿಯ ಸದಸ್ಯರಾದ ಆಯ್ಕೆಯಾದ ವಿಚಾರ ಆಗಿರ್ಬೋದು, ಹಾಗೆ ನೀವು ಏನು ಬೇರೆ ಕೇರಳ ರಾಜ್ಯ ಚುನಾವಣೆ ಉಸ್ತುವಾರಿಯಾಗಿ ನೀವು ಮಾಡಿದಂತ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಗೆ ಪದೇ ಪದೇ ಅವಕಾಶಗಳು ತಪ್ಪದೇ ಇರುವಂತಹ ವಿಚಾರ ಆಗಿರ್ಬೋದು, ಆದ್ರೂ ಕೂಡ ನೀವು ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಂಡ ವಿಚಾರ ಆಗಿರ್ಬೋದು, ಬೇರೆ ರಾಜ್ಯ ಆಗಿರ್ಬೋದು, ಬೇರೆ ಜಿಲ್ಲೆಗಳಲ್ಲೂ ಕೂಡ ನೀವು ತೊಡಗಿಸಿಕೊಂಡಿರೋ ವಿಚಾರ, ಹಾಗೆ ಪ್ರಧಾನಿ ಮೋದಿ ಅವರ ಬಗ್ಗೆ ನೀವು ಇಟ್ಟಿರುವಂತಹ ಗೌರವಗಳಾಗಿರ್ಬೋದು, ಹಾಗೆ ಬಿಜೆಪಿ ಪಕ್ಷದಲ್ಲೇ ಇರುತ್ತೇನೆ ಎನ್ನುವ ಒಂದು ವಿಚಾರ ಆಗಿರ್ಬೋದು, ಹಾಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತಾರೆ ಅನ್ನುವ ಚರ್ಚೆಗೆ ಇಟ್ಟಂತಹ ಫುಲ್ ಸ್ಟಾಪ್ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು, ಜ್ಯೋತಿರಾವ್ ಬಾಪುಲೆ ಅವರ 200ನೇ ಜನ್ಮ ಜಯಂತಿ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಮೋದ್ ಮಧುರಾಜ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.